ನಮಸ್ಕಾರ ವೀಕ್ಷಕರೇ, ನಮಗೆಲ್ಲ ಹೊಸ ಬಟ್ಟೆ ಅಂದರೆ ತುಂಬ ಇಷ್ಟ. ಹಬ್ಬ ಇರಲಿ, ಮದುವೆ ಇರಲಿ ಅಥವಾ ಸುಮ್ಮನೆ ಶಾಪಿಂಗ್ ಹೋದಾಗಲೇ ಇರಲಿ, ಹೊಸ ಬಟ್ಟೆ ಕಂಡ್ರೆ ಮನಸ್ಸು ಅರಳುತ್ತೆ. ಆ ಬಟ್ಟೆ ಮನೆಗೆ ಬಂದ ತಕ್ಷಣ ಅದನ್ನು ಧರಿಸಿ ಕನ್ನಡಿ ಮುಂದೆ ನಿಂತು ಸಂಭ್ರಮ ಪಡ್ತೀವಿ. ಆದರೆ ನಿಮಗೆ ಗೊತ್ತಾ, ಆ ಹೊಸ ಬಟ್ಟೆಗಳು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜೀವನದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅಂತ. ಹೊಸ ಬಟ್ಟೆಯನ್ನು ತಂದ ತಕ್ಷಣ ವಾಶ್ ಮಾಡದೆ ಧರಿಸೋದು ಎಷ್ಟು ಡೇಂಜರ್ ಅನ್ನೋದು ನಿಮಗೆ ಗೊತ್ತಿದೆಯಾ? ಇದೆಲ್ಲದರ ಬಗ್ಗೆ ನಾವಿವತ್ತು ಶಾಸ್ತ್ರ ಮತ್ತು ವಿಜ್ಞಾನ ಎರಡರ ಆಧಾರದ ಮೇಲೂ ಕೂಡ ಉತ್ತರವನ್ನು ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮೊದಲು ನಾವು ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡೋಣ. ಬಟ್ಟೆ ಫ್ಯಾಕ್ಟ್ರಿಯಿಂದ ನಿಮ್ಮ ಕೈಗೆ ಸೇರೋ ಮೊದಲು ಹಲವಾರು ಹಂತಗಳನ್ನು ದಾಟಿ ಬಂದಿರುತ್ತೆ. ಬಟ್ಟೆ ಮಿರಿಮಿರಿ ಮಿಂಚೋದಕ್ಕೆ ಮತ್ತು ಸುಕ್ಕುಗಟ್ಟದಿರೋದಕ್ಕೆ ಅಂತಾನೆ ಫಾರ್ಮಾಲ್ಡಿಹೈಡ್ ಅನ್ನುವಂಥ ಒಂದು ಕೆಮಿಕಲ್ಗಳನ್ನು ಬಳಸ್ತಾರೆ. ಇದು ಚರ್ಮದ ತುರಿಕೆ ಅಥವಾ ಅಲರ್ಜಿಗೆ ಕಾರಣ ಆಗಬಹುದು. ಇನ್ನು ಬಟ್ಟೆಗೆ ಹಾಕುವ ಡೈಗಳಲ್ಲಿ ವಿಷಕಾರಿ ಅಂಶಗಳಿರುತ್ತವೆ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಬೇಕು. ಇದರ ಜೊತೆಗೆ ನೀವು ಖರೀದಿಸುವ ಮೊದಲು ಆ ಬಟ್ಟೆಯನ್ನು ಟ್ರಯಲ್ ರೂಮಲ್ಲಿ ಎಷ್ಟೋ ಜನ ಹಾಕ್ಕೊಂಡಿರ್ತಾರೆ. ಅವರ ದೇಹದ ಬೆವರು ಅಥವಾ ಚರ್ಮದ ಸೋಂಕು ಆ ಬಟ್ಟೆಯಲ್ಲಿ ಹರಡಿರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ವೈಜ್ಞಾನಿಕವಾಗಿಯೇ ಹೊಸ ಬಟ್ಟೆಯನ್ನು ಒಮ್ಮೆ ವಾಶ್ ಮಾಡಿ ಧರಿಸೋದು ಅತ್ಯಂತ ಸುರಕ್ಷಿತ. ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಬಟ್ಟೆಗಳು ಕೇವಲ ನೂಲಿನ ತುಂಡುಗಳಲ್ಲ, ಅವು ಶಕ್ತಿಯ ವಾಹಕಗಳು, ಅಂದರೆ ಎನರ್ಜಿ ಕ್ಯಾರಿಯರ್ಸ್. ಶಾಸ್ತ್ರಗಳ ಪ್ರಕಾರ ಪ್ರತಿಯೊಂದು ವಸ್ತುವಿಗೂ ಕೂಡ ಅದನ್ನು ಟಚ್ ಮಾಡದವರ ಎನರ್ಜಿ ಅಂಟಿಕೊಂಡಿರುತ್ತೆ. ಬಟ್ಟೆ ತಯಾರಿಸೋ ಕಾರ್ಮಿಕರು ಎಂತಹ ಮನಸ್ಥಿತಿಯಲ್ಲಿದ್ದರೂ ಆ ಬಟ್ಟೆ ಬಂದ ದಾರಿ ಯಾವುದು, ಇದೆಲ್ಲವೂ ಕೂಡ ಆ ಬಟ್ಟೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಬಟ್ಟೆಯನ್ನು ಅನೇಕರು ಮುಟ್ಟಿರ್ತಾರೆ. ಪ್ರತಿಯೊಬ್ಬರ ಆಲೋಚನೆಗಳು, ದೃಷ್ಟಿದೋಷಗಳು ಕೂಡ ಬಟ್ಟೆಯ ಮೂಲಕ ನಮಗೆ ಹರಡಬಹುದು. ಇದನ್ನೇ ನಾವು ಎನರ್ಜಿ ಕ್ಯಾರಿ ಮಾಡೋದು ಅನ್ನೋದು. ಹೀಗಾಗಿ ಹೊಸ ಬಟ್ಟೆಯನ್ನು ಸ್ವಲ್ಪ ಉಪ್ಪು ಹಾಕಿದ ನೀರಲ್ಲಿ ಅಥವಾ ಮಂತ್ರೋಕ್ತವಾಗಿ ಪ್ರೋಕ್ಷಣೆಯನ್ನು ಮಾಡಿ ಧರಿಸೋದು ಉತ್ತಮ. ಆಗ ಹೊಸ ಬಟ್ಟೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಬಗ್ಗೆ ಪುರಾಣಗಳು ಮತ್ತು ಸಂಪ್ರದಾಯ ಏನು ಹೇಳ್ತಾವೆ ಅನ್ನೋದನ್ನು ಕೂಡ ನೋಡೋಣ. ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಹೊಸ ಬಟ್ಟೆಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಧರಿಸಬೇಕು ಅಂತ. ಇದಕ್ಕೆ ಕಾರಣವೇನು ಅಂತ ನೋಡಿದರೆ, ಹೊಸ ಬಟ್ಟೆಯ ಮೂಲೆಯಲ್ಲಿ ಸಣ್ಣದಾಗಿ ಅರಿಶಿಣವನ್ನು ಹಚ್ಚೋದು ಶ್ರೇಯಸ್ಕರ ಎನ್ನಲಾಗಿದೆ. ಹೊಸ ಬಟ್ಟೆಯನ್ನು ತಂದಾಗ ಅದಕ್ಕೆ ಅರಿಶಿಣ ಹಚ್ಚುವ ಪದ್ಧತಿಯ ಬಗ್ಗೆ ಪುರಾಣಗಳಲ್ಲೇ ಉಲ್ಲೇಖವಿದೆ. ಅರಿಶಿಣ ಮಂಗಳ ದ್ರವ್ಯ. ಹೊಸ ಬಟ್ಟೆ ಅನೇಕ ಜನರ ಕೈದಾಟಿ ಬಂದಿರುತ್ತೆ. ಒಂದು ರೀತಿ ಬಟ್ಟೆಗೆ ತಗುಲಿರೋ ದೃಷ್ಟಿದೋಷವನ್ನು ನಿವಾರಿಸೋದಕ್ಕೆ ಮತ್ತು ಬಟ್ಟೆಯನ್ನು ಪವಿತ್ರಗೊಳಿಸೋದಕ್ಕೆ ಅದರ ಮೂಲೆಯಲ್ಲಿ ಸ್ವಲ್ಪ ಅರಿಶಿಣವನ್ನು ಹಚ್ಚಬೇಕು. ಇದು ಬಟ್ಟೆಗೆ ದೈವಿಕ ಸಂಸ್ಕಾರವನ್ನು ನೀಡಿದಂತೆ. ಮುಹೂರ್ತ ಚಿಂತಾಮಣಿ ಮತ್ತು ಕೆಲವು ಪುರಾಣಗಳ ಪ್ರಕಾರ ಹೊಸ ಬಟ್ಟೆಯನ್ನು ಖರೀದಿಸೋದಕ್ಕೆ ಮತ್ತು ಧರಿಸೋದಕ್ಕೆ ನಿರ್ದಿಷ್ಟ ದಿನಗಳಿವೆ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ ಶ್ರೇಷ್ಠವಾದ ದಿನಗಳು. ಅಶ್ವಿನಿ, ರೋಹಿಣಿ, ಪುಷ್ಯ, ಹಸ್ತ, ಚಿತ್ರ, ಸ್ವಾತಿ ನಕ್ಷತ್ರಗಳಿರುವಾಗ ಹೊಸ ಬಟ್ಟೆ ಧರಿಸೋದ್ರಿಂದ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಭಾನುವಾರ ಹೊಸ ಬಟ್ಟೆ ಧರಿಸಿದರೆ ಆರೋಗ್ಯ ಕ್ಷೀಣಿಸುತ್ತೆ. ಮಂಗಳವಾರ ಧರಿಸಿದರೆ ಕಲಹವಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾವೆ ಕೆಲವು ಶಾಸ್ತ್ರಗಳು. ಬಟ್ಟೆ ವಿಚಾರದಲ್ಲಿ ಪಾದ ಪ್ರಕ್ಷಾಲನ ಅನ್ನೋ ಪದ್ಧತಿಯೊಂದಿದೆ. ಹೊರಗಿನಿಂದ ಬಂದಾಗ ಅಥವಾ ಅಶುದ್ಧ ಜಾಗಕ್ಕೆ ಹೋಗಿ ಬಂದಾಗ ಆ ಬಟ್ಟೆಗಳನ್ನು ಧರಿಸಿಯೇ ಪೂಜಾ ಕೋಣೆಗೆ ಹೋಗುವುದನ್ನು ಪುರಾಣಗಳು ನಿಷೇಧ ಮಾಡಿವೆ. ಸ್ನಾನಂ ವಸ್ತ್ರೇಣ ಸಹ, ಅಂದರೆ ಅಶುದ್ಧನಾದಾಗ ಬಟ್ಟೆ ಸಮೇತ ಸ್ನಾನ ಮಾಡಿ ಆ ಬಟ್ಟೆಯನ್ನು ಒಗೆಯಬೇಕು ಅನ್ನೋ ನಿಯಮವೂ ಇದೆ. ಹರಿದ ಬಟ್ಟೆಗಳನ್ನು ಧರಿಸೋದು ದಾರಿದ್ರ್ಯ ಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ. ಎಷ್ಟೇ ಶ್ರೀಮಂತನಾದರೂ ಕೂಡ ಹರಿದ ಬಟ್ಟೆ ಧರಿಸಿದರೆ ಅವನ ಪುಣ್ಯ ಕ್ಷೀಣಿಸುತ್ತದೆ ಅನ್ನೋದನ್ನು ಮತ್ಸ್ಯ ಪುರಾಣ ಹೇಳುತ್ತೆ. ಯಾರಾದರೂ ಮೃತಪಟ್ಟಾಗ ಅಥವಾ ಜನನವಾದಾಗ ಧರಿಸಿದ ಬಟ್ಟೆಗಳನ್ನು ಮೈಲಿಗೆ ಅಂತ ಪರಿಗಣಿಸಲಾಗುತ್ತೆ. ಯಾಕಂದರೆ ಆ ಸಮಯದಲ್ಲಿನ ನಕಾರಾತ್ಮಕ ಅಥವಾ ವಿಶಿಷ್ಟವಾದಂಥ ವೈಬ್ರೇಷನ್ಸ್ ಏನಿರ್ತವೆ ಅವು ಬಟ್ಟೆಗಳಲ್ಲೇ ಉಳಿತಾವೆ ಅನ್ನೋದು ನಂಬಿಕೆ. ಅದಕ್ಕೆ ಸೂತಕದ ನಂತರ ಬಟ್ಟೆಗಳನ್ನು ದಾನ ಮಾಡೋದು ಅಥವಾ ಪೂರ್ಣವಾಗಿ ಸ್ವಚ್ಛಗೊಳಿಸುವ ಪದ್ಧತಿ ಇರೋದು ನಮ್ಮಲ್ಲಿ. ಹಳೆಯ ಬಟ್ಟೆಗಳ ಬಳಕೆ ವಿಚಾರದಲ್ಲೂ ಕೂಡ ಒಂದು ಸೂಕ್ಷ್ಮ ವಿಚಾರವಿದೆ. ಹಳೆಯ ಬಟ್ಟೆಗಳನ್ನು ನೆಲ ಒರೆಸೋದಕ್ಕೆ ಬಳಸಬಾರದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದೇ ಇಲ್ಲ. ನಾವೆಲ್ಲರೂ ಮಾಡೋ ಸಾಮಾನ್ಯ ತಪ್ಪು ಅಂದರೆ ಹಳೆಯದಾದ ಟೀ ಶರ್ಟ್ ಅಥವಾ ಬನಿಯನನ್ನು ತಗೊಂಡು ನೆಲ ಒರೆಸೋದಕ್ಕೆ ಅಥವಾ ಕಿಟಕಿ ಕ್ಲೀನ್ ಮಾಡೋದಕ್ಕೆ ಬಳಸ್ತೇವೆ. ಆದರೆ ಶಾಸ್ತ್ರ ಇದನ್ನು ಕಟ್ಟುನಿಟ್ಟಾಗಿ ವಿರೋಧಿಸುತ್ತೆ. ಹಳೆಯ ಬಟ್ಟೆಗಳನ್ನು ಈ ರೀತಿ ಯಾಕೆ ಬಳಸಬಾರದು ಅನ್ನೋದಕ್ಕೂ ಒಂದು ಕಾರಣ ಇದೆ. ನಾವು ಧರಿಸಿದ ಬಟ್ಟೆ ನಮ್ಮ ಶರೀರದ ಭಾಗವಾಗಿದ್ದಂತೆ. ಅದರಲ್ಲಿ ನಮ್ಮ DNA ಅಥವಾ ನಮ್ಮ ವೈಯಕ್ತಿಕ ಶಕ್ತಿ ಅಡಗಿರುತ್ತೆ. ಆ ಬಟ್ಟೆಯನ್ನು ಕೊಳಕು ನೆಲಕ್ಕೆ ಹಚ್ಚಿ ಒರೆಸೋದು ನಮ್ಮ ಸ್ವಂತ ಗೌರವವನ್ನು ಮತ್ತು ನಮ್ಮ ಭಾಗ್ಯವನ್ನು ನಾವೇ ಕೆಳಕ್ಕೆ ತಳ್ಕೊಂಡಂತೆ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗಬಹುದು ಮತ್ತು ಮಾನಸಿಕ ಅಶಾಂತಿ ಕೂಡ ಮೂಡಬಹುದು ಅನ್ನೋ ನಂಬಿಕೆ ಇದೆ. ಹಾಗಾಗಿ ಕ್ಲೀನಿಂಗ್ ಆಗಿ ಮಾರ್ಕೆಟಲ್ಲಿ ಸಿಗೋ ಪ್ರತ್ಯೇಕ ಬಟ್ಟೆಗಳನ್ನೇ ಬಳಸಿ, ನೀವು ಬಳಸಿದ ಬಟ್ಟೆಗಳನ್ನಲ್ಲ.
ಮನೆಯಲ್ಲಿ ಗುಡ್ಡೆ ಹಾಕಿರುವ ಹಳೆಯ ಬಟ್ಟೆಗಳು ವಾಸ್ತು ದೋಷಕ್ಕೆ ಕಾರಣವಾಗ್ತವೆ. ಹೀಗಾಗಿ ಬಟ್ಟೆಗಳು ಧರಿಸಲು ಯೋಗ್ಯವಾಗಿದ್ದರಷ್ಟೇ ಇಟ್ಟುಕೊಳ್ಳಿ. ಯೋಗ್ಯವಾಗಿಲ್ಲ ಅಂದರೆ ಅದನ್ನು ಸ್ವಚ್ಛವಾಗಿ ತೊಳೆದು ಅವಶ್ಯಕತೆ ಇರೋರಿಗೆ ದಾನ ಮಾಡಿ. ಇದು ನಿಮಗೆ ಪುಣ್ಯ ನೀಡುತ್ತೆ. ಬಟ್ಟೆ ದಾನ ಮಾಡೋ ಮೊದಲು ಅದನ್ನು ಒಮ್ಮೆ ವಾಶ್ ಮಾಡಿ, ಅದು ನಿಮ್ಮ ಎನರ್ಜಿಯಿಂದ ಮುಕ್ತವಾಗುವುದಕ್ಕೆ ಸಹಾಯ ಮಾಡುತ್ತೆ. ತೀರಾ ಹರಿದು ಹೋದ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ, ಅವುಗಳನ್ನು ವಿಲೇವಾರಿ ಮಾಡಿ. ಆದರೆ ಅಪ್ಪಿತಪ್ಪಿಯೋ ಅವುಗಳನ್ನು ಪೂಜಾ ಕೋಣೆಯಲ್ಲೋ ಅಥವಾ ಪವಿತ್ರ ಕೆಲಸಗಳಿಗೂ ಬಳಸಬೇಡಿ. ವೀಕ್ಷಕರ, ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ಮುಖ್ಯವಾದ ವಿಷಯವನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೀವು ಹೊಸ ಬಟ್ಟೆ ತಂದ ತಕ್ಷಣ ವಾಶ್ ಮಾಡ್ತೀರಾ ಇಲ್ವಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.